ಪಾರ್ವತಿಯ ಪುಣ್ಯದ ಫಲದಿಂದ ಗಣಪತಿ ಎಂಬ ಮಹಾಬಲ ವಿನಾಯಕನ ಚತುರ್ಥಿಯನ್ನು ಪ್ರತಿಷ್ಠಾಪಿಸಿ ಲಾಭಗೊಳ್ಳೆದಾಗಬೇಕು, ಊರಿಗೊಳ್ಳೆದಾಗಬೇಕು, ಭಕ್ತ ಶರಣ ಬಂಧುಗಳಿಗೆ ಒಳ್ಳೆಯದಾಗಬೇಕು ಎಂದು ವಿನಾಯಕನ ವಿಸರ್ಜನೆಯ ವೈಭವಪೂರ್ಣ ವಿಜಯೋತ್ಸವವನ್ನ 1008 ಬಿರುದಾವಳಿಗಳನ್ನೊತ್ತುಕೊಂಡಂತಹ ಹೊರಗುರು ವೀರಭದ್ರ ಮೋದಿ ಮುಚ್ಚಿದ ಗೆಂಡ ಒಬ್ಬರೆಂಬುದಾಗಿ ಹರ ಹರ ಮಹಾದೇವ ದೇವ ಯಾವ ಮುದ್ದು ಮಾರುತಿಯನಿಗೆ, ಯಾವ ಆಂಜನೇಯನಿಗೆ ಅಂಗದ ಲಿಂಗವನ್ನಿರಿಸಿದಂತಹ ಹೊರಗುರು ವೀರಭದ್ರನ ಪ್ರವಚನವನ್ನು ಬಿತ್ತರಿಸುತ್ತಿದ್ದೇನೆ. ಭಪ್ಪರೇ ರುದ್ರ ಕೈಲಾಸದಲ್ಲಿ ಶಿವ ಪಾರ್ವತಿಯರು ಕುಳಿತಿರುವ ಸಮಯದಲ್ಲಿ ಓರ್ವ ನಾರದ ಮುನಿಯು ಬಂದು ಶಿವನಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗೆ ಶಿವನಿಗೆ ನಮಸ್ಕರಿಸಿ ಎನಗೆ ನಮಸ್ಕರಿಸಿ ಇರಲು ಕಾರಣವೆಂದು ಕೇಳಿದಾಗ ಯಾವ ನಾರದ ಮುನಿಯು ತಪ್ಪಾಯಿತೆಂದು ಪುನಃ ನಮಸ್ಕರಿಸಿದನು. ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ಎಲ್ಲವೋ ನಾರದ ಮುನಿಯೇ ನನ್ನದೊಂದು ವಚನವನ್ನು ಇರುವುದು ನಡೆಸಿಕೊಡುವುದೆಂದು ಕೇಳಿದಾಗ ಯಾವ ನಾರದೇಶ್ವರರು ಕೊಡುವುದಾಗಿ ವಚನವನ್ನು ಬಿಟ್ಟಿ ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ಹರಮುನಿದರು ಕಾಯುವನೆಂಬ ವಚನವನ್ನ ಭೂಲೋಕದಲ್ಲಿ ಸ್ಥಿರಪಡಿಸಿಬ ಎಂದು ಹೇಳಿದಾಗ ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯ ಅಪ್ಪನಂತೆ ಯಾವ ನಾರದ ಮುನಿಯು ಭೂಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸುತ್ತಿರಲು ಯಾವ ಒಂದಾನೊಂದು ದಿವಸ ಯಾವ ಶ್ರೀರಾಮಚಂದ್ರನು ಸೀತಾ ದೇವಿಯನ್ನು ಗೆದ್ದ ಸಂತೋಷಕ್ಕಾಗಿ ನನ್ನ ಭಕ್ತ ವೀರರಿಗೆ ಹೇಳಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳಿಸುತ್ತಿದ್ದನು. ನನ್ನ ಭಕ್ತನಾದಂತಹ ಮುತ್ತು ಮಾರುತಿಯನು ಯಾವ ಶ್ರೀರಾಮಚಂದ್ರನ ಹತ್ತಿರ ಹೋಗಿ ಏನಾದರೊಂದು ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ಅಯೋಧ್ಯ ಪಟ್ಟಣದ ಕಡೆಗೆ ಹೊರಡಲು ಯಾವ ನಡು ಮಾರ್ಗದಲ್ಲಿ ನಾರದ ಮುನಿಯು ಭೇಟಿಯಾಗಿ ಎಲ್ಲೇ ಮುತ್ತು ಮಾರುತಿಯಲೇ, ಎಲ್ಲೇ ಆಂಜನೇಯಲೇ, ನನ್ನದೊಂದು ವಚನವೇನು ಇರುವುದು, ಆ ವಚನವನ್ನು ನಡೆಸಿಕೊಡುವೆಂದು ಅಪ್ಪಣೆಯನ್ನು ಕೇಳಿದಾಗ ಯಾವ ಒಂದು ಮಾರುತಿಯನು ಯಾವ ಆಂಜನೇಯನು ನಡೆಸಿಕೊಡುವುದಾಗಿ ವಚನವನ್ನು ಹಾಕಿದ್ದಾನೆ. ಯಾವ ನಾರದ ಮುನಿಯರು ಎಲ್ಲ ಮುದ್ದು ಮಾರುತಿಯನೇ, ಎಲ್ಲ ಮುದ್ದು ಮಾರುತಿಯನೇ, ಯಾವ ಹರಮುನಿದರು ಅವರು ಕಾಯಿನೆಂಬ ವಚನವನ್ನ ಎಂದು ಹೇಳಿದಾಗ ನನ್ನ ಮುದ್ದು ಮಾರುತಿಯನ ಯಾವ ನಾರದೇಶ್ವರನ ಅಪ್ಪಣೆಯಂತೆ ಅಯೋಧ್ಯ ಪಟ್ಟಣದಲ್ಲಿ ಶ್ರೀರಾಮಚಂದ್ರನ ಹತ್ತಿರವಾಗಿ ಕುಳಿತಿರಲು ಯಾವ ಶ್ರೀರಾಮಚಂದ್ರನು ಎಲ್ಲ ಮುದ್ದು ಮಾರುತಿಯಲೇ ನಿನಗೆ ಯಾವ ಆಭರಣವು ಬೇಕು ಎಂದು ಕೇಳಿದಾಗ ಏ ಸ್ವಾಮಿ ಯಾವ ಆಭರಣವು ಬೇಡ, ಇಷ್ಟವಲ್ಲಂದ ಭಕ್ತಿ ಹಾಗೂ ಮುಕ್ತಿ ಮಾರ್ಗವನ್ನು ದಯಪಾಲಿಸು ಎಂದು ಕೇಳಿದಾಗ ಇಷ್ಟಲಿಂಗವನ್ನು ಕೇಳಿದಾಗ ಯಾವ ಶ್ರೀರಾಮಚಂದ್ರನು ಮುದ್ದು ಮಾರುತಿಯಲೇ ನಾನು ನಿರುತ್ಪದಲ್ಲಿ ಇರುವುದರಿಂದ ಅದು ಅಸಾಧ್ಯವಾಗಿರುವುದು, ನೀನು ಪಂಪಾವರ ಹೇಮಕೋಟಕ್ಕೆ ಹೋಗಿ ವಸಿಷ್ಠರ ಮಹಾಗುರುಗಳ ಹತ್ತಿರ ಹೋಗಿ ಇದರ ಸಾಧನವನ್ನು ಹೇಳುತ್ತಾರೆ ಎಂದು ಕೇಳುತ್ತಿರುವಾಗ ಯಾವ ಮುದ್ದು ಮಾರುತಿಯಲು ವಸಿಷ್ಠರ ಗುರುಗಳ ಹತ್ತಿರ ಹೋಗಿ ಸ್ವಾಮಿ ಲಿಂಗವನ್ನು ದಯಪಾಲಿಸಿ ಎಂದು ಕೇಳಿದಾಗ ಯಾವ ವಸಿಷ್ಠ ಮಹಾಗುರುಗಳು ಎಲ್ಲ ಮುದ್ದು ಮಾರುತಿಯಲೇ ಪಂಪಾವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರರು ಸ್ನಾನವ ಮಾಡಿ ಯಾರು ಮುರಿಯಿನುಂಟು ಶ್ರೀರುದ್ರರನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸು ಎಂದು ಹೇಳಿದಾಗ ವಸಿಷ್ಠರ ಮಹಾಗುರುಗಳ ಅಪ್ಪಣೆಯಂತೆ ಯಾವ ಮುದ್ದು ಮಾರುತಿಯನು ಪಂಪಾವರ ಯಮಕೂಟಕ್ಕೆ ಹೋಗಿ ತುಂಗಭದ್ರೆಯವರು ಸ್ನಾನವ ಮಾಡಿ ಮುರಿಯುಂಟು
ತಪಸ್ಸನ್ನಾಚರಿಸಲು ಯಾವ ಘೋರವಾದ ತಪಸ್ಸಿಗೆ ಪ್ರತ್ಯಕ್ಷನಾದಂತಹ ಶ್ರೀರುದ್ರನು ಎಲೆ ಮುದ್ದು ಮಾರುತಿಯನೇ ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಲು ಎಂದು ಕೇಳಿದಾಗ ಸ್ವಾಮಿ ಯಾವ ಮುದ್ದು ಮಾರುತಿಯನಿಗೆ ಎಲೆ ಮುದ್ದು ಮಾರುತಿಯನಿಗೆ ನೀನು ಇನ್ನು ಮುಂದೆ ಲಿಂಗಬದ್ಧನಾಗಿ ಕಾಲದಲ್ಲಿ ಪೂಜೆ ಕೈಯು ಎಂದು ಹೇಳಿ ಇಷ್ಟ ಲಿಂಗವನ್ನು ಕೊಟ್ಟು ಹೊರಡುವ ಸಮಯದಲ್ಲಿ ಯಾವ ಗೌತಮ ಮುನಿಯು ತನ್ನ ಇಷ್ಟ ಲಿಂಗವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಒಂದು ದತ್ತರಿಯ ಮೂಡಿ ತನ್ನ ಪ್ರಾಣವನ್ನು ತ್ಯಾಗವನ್ನು ಮಾಡುತ್ತಿರುವ ಸಮಯದಲ್ಲಿ ಕೈಲಾಸದಿಂದ ಶಿವ ಪಾರ್ವತಿಯರು ಬಂದು ಯಾವ ಗೌತಮ ಮುನಿಗೆ ತನ್ನ ಇಷ್ಟ ಲಿಂಗವನ್ನು ಕೊಟ್ಟು ಹೊರಡುವ ಸಮಯದಲ್ಲಿ ಯಾವ ಸಭೆಯಲ್ಲಿ ಯಾವ ಮಹದ್ದು ಮಾರುತಿಯನು ಗಾಯನವನ್ನು ಮಾಡುತ್ತಿರಲು ಆಗ ಯಾವ ಪಾರ್ವತಿ ಪರಮೇಶ್ವರರು ಮತ್ತು ಮಾರುತಿಯರೇ ಬಲರೇ ಬಪ್ಪರೇ ರುದ್ರ ಹರ ಹರ ಮಹಾದೇವ ದೇವ ರಾಗ ಗೀತೆಗಳಿಂದ ನಮ್ಮನ್ನು ಕೈಲಾಸಕ್ಕೆ ಬರಬೇಕೆಂದು ಹೇಳಿದಾಗ ಯಾವ ಮತ್ತು ಮಾರುತಿಯನು ಒಪ್ಪಿಕೊಂಡು ಒಂದು ಎದಳ ಮೇಲೆ ಪರಮೇಶ್ವರನ ಇನ್ನೊಂದು ಎದಳ ಮೇಲೆ ಪಾರ್ವತಾ ದೇವಿಯನ್ನು ಕುಳಿತುಕೊಂಡು ಕೈಲಾಸದ ಕಡೆ ಹೊರಟಿರಲು ಕೈಲಾಸಕ್ಕೆ ಹೊರಡಲು ಯಾವ ನಡು ಮಾರ್ಗದಲ್ಲಿ ಲಿಂಗ ಪೂಜೆ ವೇಳೆಯಾಗಿರುವುದು ಯಾವ ಶಿವ ಪಾರ್ವತಿಯರನ್ನು ಕೆಳಗಿಳಿಸಿ ಸ್ವಾಮಿ ನನಗೆ ಲಿಂಗ ಪೂಜೆ ವೇಳೆಯಾಗಿರುವುದು ನಾನು ಲಿಂಗ ಪೂಜೆಯನ್ನು ತೀರಿಸಿಕೊಂಡು ಬರುತ್ತೇನೆ ಎಂದು ಹೇಳಿದಾಗ ಯಾವಯನಾದಂತಹ ಪರಮೇಶ್ವರನು ನಾನು ಲಿಂಗ ರೂಪನಾಗಿ ನಾನೇ ನಿನ್ನ ಹತ್ತಿರವಿರುವಾಗ ಲಿಂಗ ಪೂಜೆ ಬೇಡವೆಂದು ಹೇಳಿದಾಗ ಸ್ವಾಮಿ ನನ್ನ ಗುರುವಿನ ಅಪ್ಪಣೆಯಂತೆ ಲಿಂಗ ಪೂಜೆಯನ್ನು ಮಾಡಬೇಕೆಂದು ಹೇಳಿದಾಗ ಯಾವ ಮತ್ತು ಮಾರುತಿಯನ್ನು ಲಿಂಗ ಪೂಜೆಯನ್ನು ಮಾಡಲು ಹೊರಡಲು ಯಾವ ಮತ್ತು ಮಾರುತಿಯನ್ನು ಹೊರಡುವ ಸಮಯದಲ್ಲೇ ಯಾವ ಜಯಾಮಯನಾದಂತಹ ಪರಮೇಶ್ವರನು ಯಾವ ಮತ್ತು ಮಾರುತಿಯ ಕರುಣೆಯಿಂದ ಲಿಂಗವನ್ನು ಸೆಳೆದುಕೊಂಡಿದ್ದಾನೆ ಯಾವ ಮತ್ತು ಮಾರುತಿಯನು ಯಾವ ಯಮ ಕೂಟದಲ್ಲಿ ಬಿದ್ದು ಆಡವ ಮಾಡಿ ಆರು ಮೂರಿನೊಟ್ಟು ಕರಡಿಗೆಯ ತೆಗೆಯಲು ಲಿಂಗ ಇಲ್ಲದಿಲ್ಲ ಆಗ ತುಂಗಭದ್ರೆಯ ನೀರನ್ನು ಇರಬಹುದೆಂದು ತುಂಗಭದ್ರೆಯ ನೀರನ್ನೇ ಉಕ್ಕಿ ಉಕ್ಕಿ ನೋಡಿದರು ಅಲ್ಲಿಯೂ ಲಿಂಗ ಸಿಗಲಿಲ್ಲ ಬೆಟ್ಟ ಗುಡ್ಡಗಳಿಂದ ಪುಡಿ ಪುಡಿ ಮಾಡಿ ನೋಡಿದರು ಅಲ್ಲಿಯೂ ಲಿಂಗ ಸಿಗಲಿಲ್ಲ ಯಾವ ದಯಾಮಯನಾದಂತಹ ಗುರು ವೀರಭದ್ರನ ಕುರಿತು ಘೋರವಾದ ತಪಸ್ಸನ್ನು ಆಚರಿಸಲು ಯಾವ ಶ್ರೀರುದ್ರನು ಪ್ರತ್ಯಕ್ಷನಾಗಿ ಮತ್ತು ಮಾರುತಿಯನೇ ಏನು ಎಂದು ಕೇಳಿದಾಗ ಸ್ವಾಮಿ ಇಷ್ಟ ಲಿಂಗವು ಕಳವಾಗಿದೆ ಮತ್ತೊಮ್ಮೆ ದಯಪಾಲಿಸು ಎಂದು ಕೇಳಿದಾಗ ಯಾವ ಮತ್ತು ಮಾರುತಿಯನಿಗೆ ಶ್ರೀರುದ್ರನು ಮುಕ್ಕಾಲು 3 ಗಳಿಗೆಯಲ್ಲಿ ತಂದು ಕೊಡುವುದನ್ನು ಶಪಥವನ್ನು ಮಾಡಿ ನನ್ನ ಅಗ್ನಿ ನೇತ್ರವನ್ನು ಬಿಡಲು ಪರಮೇಶ್ವರನ ಅಗ್ನಿ ನೇತ್ರವು ವೀರಭದ್ರನ ಅಗ್ನಿ ನೇತ್ರವು ಕಾಳಗವನ್ನು ಮಾಡುತ್ತಿರಲು ಜಗನ್ಮಾತೆಯಾದ ಪಾರ್ವತಾದೇವಿಯು ಸ್ವಾಮಿ ಈ ಬ್ರಹ್ಮಾಂಡವು ಸುಟ್ಟು ಹೋದರೆ ನಾವೆಲ್ಲಿ ಇರುವುದು ಅದಕ್ಕೋಸ್ಕರವಾಗಿ ಹಿಂದಿರಿಸು ಎಂದು ಕೇಳಿದಾಗ ಯಾವ ಮತ್ತು ಮಾರುತಿಯ ಹತ್ತಿರವನ್ನು ಯಾವ ಪರಮೇಶ್ವರನು ಮತ್ತು ಮಾರುತಿಯನೇ ಇಷ್ಟ ಲಿಂಗವನ್ನು ತೋರಿಸು ಎಂದು ಕೇಳಿದಾಗ ಯಾವ ಮತ್ತು ಮಾರುತಿಯನು ನನ್ನ ಗುರುವಿನ ಅಪ್ಪಣೆ ಇಲ್ಲದೆ ಲಿಂಗವನ್ನು ತೋರಿಸುವುದಿಲ್ಲ ಎಂದು ಹೇಳಿದಾಗ ಯಾವ ಶ್ರೀರುದ್ರನು ಪ್ರತ್ಯಕ್ಷನಾಗಿ ಮತ್ತು ಮಾರುತಿಯನೇ ಪರಮೇಶ್ವರಿಗೆ ಕೋಟೆಕೊಂಡು ಲಿಂಗವನ್ನಾಗಿ ಮಾಡಿ ತೋರಿಸು ಎಂದು ಕೋಟಿ ಲಿಂಗದನಾಗಿ ಯಾವ ಮತ್ತು ಮಾರುತಿಯನ್ನು ತೋರಿಸಲು ಅಂದಿನಿಂದ ಭೂಲೋಕದಲ್ಲಿ ಮುನಿತರ ಗುರು ಕಾಯುವೆನೆಂಬ ವಚನವು ಸ್ಥಿರವಾಯಿತು ದೇವ ಚಕ್ರಕೋಳಿ ರಮಣ ಜಗಂತ ಮಲ್ಲ ಪರೀತ ನಾಯಕ ಮುಂದೆ ರಗಂಡ ತಲೆಗೆ ಕಡೆಗೆ ಕಡೆಯಲಿಟ್ಟದರೆ ಅಕ್ರಮರ ಮೇಲಾದ ದಕ್ಷಕ್ರಮ ಸ್ಥಿರವನ್ನರಿದಂತ ತಲೆ ನಾನು ಎಂದು ಮೆರೆದವರ ಗಂಡ ವಿಲಾಸಕ್ಕೆ ಬಂದ ವೀರಭದ್ರ ಶಿವನ ಮಗ ವೀರಭದ್ರ
ಎಂತ ಬರುತ್ತೆ ಎಳೆಯ ದುಡಿದು